ಕರ್ನಾಟಕದ ಮೇಲೆ ಹಿಂದಿಯನ್ನ ಯಾಕೆ ಹೇರಬೇಕು ಅಲ್ಲ ಸಮಸ್ಯೆ ಅಲ್ಲ ಸರ್, ಒಂದಕ್ಷರ ಕನ್ನಡ ಇಲ್ಲ ಅಲ್ಲಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿ ಹಿಂದಿ ರಾಷ್ಟ್ರ ಭಾಷೆ ಅಂತ. ಇವತ್ತು ಅಮಿತ್ ಶಾ ಭಾರತವನ್ನ ಹಿಂದಿ ರಾಷ್ಟ್ರ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಆ ಹಿಂದಿ ರಾಷ್ಟ್ರದ ತಿರ್ಕನ ಕನಸಿನ ವಿರುದ್ಧವಾಗಿ ಪ್ರಾದೇಶಿಕ ಭಾಷೆ ಕನ್ನಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಭಾಷೆ ಮೇಲೆ ಹಿಡಿತವನ್ನ ಶಾಸ್ತ್ರ ಕೊಟ್ಟಿರುವಂತ ಹಿಂದಿ ವಿರುದ್ಧ ನಮ್ಮ ಹೋರಾಟ. ಕರ್ನಾಟಕ ತೋಟಪ್ಪನ ಚಕ್ರ ಅಲ್ಲ. ಇಲ್ಲಿ ಯಾರು ಬೇಕಾದ್ರೂ ಬಂದು ಹಿಂದಿ ಭಾಷೆಯನ್ನ ಮೆರೆಸ್ಲಿಕ್ಕೆ ನಮ್ಮ ರಾಜ್ಯದ ಭಾಷೆಗೆ ಗೌರವ ಕೊಡ್ಬೇಕು. ಇಲ್ಲಿ ಕನ್ನಡಿಗ ಭಾಷೆಗೆ ಗೌರವ ಕೊಡ್ಬೇಕು. ಇಲ್ಲಿ ಬಂದು ಹಿಂದಿ ಏರಿಕೆ ಮಾಡ್ಲಿಕ್ಕೆ ಒಂದಷ್ಟು ಅಧಿಕಾರಿ ವರ್ಗ, ಒಂದಷ್ಟು ರಾಜಕೀಯ ವರ್ಗ ಇಲ್ಲಿ ಬಂದು ಸಭೆ ಮಾಡ್ತಿದ್ದೀರಾ ಅಂದ್ರೆ ಕನ್ನಡದ ಜನ ಮುಟ್ಟಾಡ್ರಿಲ್ಲ. ನಾವು ಬುದ್ಧಿವಂತರಿದ್ದೀವಿ. ಒಳಗಡೆ ಏನ್ ನಡೀತಿತ್ತು ಅನ್ನುವ ವಿಚಾರವನ್ನ ತಿಳ್ಕೊಂಡೇ ಬಂದಿರೋದು. 2 ದಿನದಿಂದ ನಡೀತಿರುವಂತ ಸಭೆಯನ್ನ ಇವತ್ತು ಖಂಡಿಸ್ಲಿಕ್ಕೆ ಬಂದಿದ್ದೀವಿ. ಈ ದೇಶದ ಭಾಷೆಯಾಗಿ ಹಿಂದಿಯನ್ನ ಏನ್ ಇರ್ಲಿಕ್ಕೆ ಕೊಟ್ಟಿದ್ದೀರಾ? ಅದು ನಿಮ್ಮ ತಿರ್ಕನ ಕನಸು. ಆ ಮುಟ್ಟಾಳ ಅಮಿಷಾಗೆ ಹೇಳ್ತಾ ಇದೀವಿ, ನಿನ್ನ ತಿರ್ಕನ ಕನಸನ್ನ ಬಿಡು. ಪ್ರಾದೇಶಿಕ ಭಾಷೆಯ ಒಕ್ಕೂಟ ರಾಷ್ಟ್ರವೇ ಭಾರತ. ಪ್ರಾದೇಶಿಕ ಭಾಷೆಯ ಒಕ್ಕೂಟ ರಾಷ್ಟ್ರವೇ ಭಾರತ ಹೊರತು ಹಿಂದಿ ರಾಷ್ಟ್ರ ಅಲ್ಲ ಸ್ವಾಮಿ. ಭಾರತ ಹಿಂದಿ ರಾಷ್ಟ್ರ ಅಲ್ಲ. ಯಾಕೆ ಕನ್ನಡಿಗರ ಮೇಲೆ ಹಿಂದಿಯನ್ನ ಏರ್ಲಿಕ್ಕೆ ಹೊಟ್ಟಿದ್ದೀರಾ? ಯಾಕೆ ಕನ್ನಡಿಗರ ಮೇಲೆ ಹಿಂದಿ ಭಾಷೆಯನ್ನ ಏರ್ಲಿಕ್ಕೆ ಕೊಟ್ಟಿದ್ದೀರಾ? ನೀವು ಹೇಳ್ಬೋದು ದೇಶದ ಭಾಷೆ ಹಿಂದಿ ಅಂತ. ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಮಗೆ ಕನ್ನಡವೇ ರಾಷ್ಟ್ರ ಭಾಷೆ, ಕನ್ನಡವೇ ರಾಷ್ಟ್ರ ಭಾಷೆ, ಕನ್ನಡವೇ ಅಗ್ರಗಣ್ಯ ಭಾಷೆ, ಕನ್ನಡವೇ ನಮಗೆಲ್ಲ. ಹಿಂದಿಯನ್ನ ಈ ಬಲವಂತವಾಗಿ ಇರಲಿ ಕೊಟ್ರೆ ನಮ್ಮ ಹೋರಾಟ ನಿರಂತರ. ನಾರಾಯಣಗೌಡರು ಹೇಳಿದ್ದಾರೆ. ನಾರಾಯಣಗೌಡರು ಇವತ್ತು ಆದೇಶವನ್ನು ಇಟ್ಟಿದ್ದಾರೆ, ಹಿಂದಿ ಭಾಷೆಯನ್ನು ಇಲ್ಲಿ ಮೇಲ್ರಿಕೆ ಬಿಡಲ್ಲ. ನಾವು ಹಿಂದಿ ಭಾಷೆಯನ್ನ ಕನ್ನಡಿಗರ ಮೇಲೆ ಏರ್ಲಿಕ್ಕೆ ಬಿಡಲ್ಲ. ಕರ್ನಾಟಕ ರಾಷ್ಟ್ರಕ್ಕೆ ಹಠ ತೊಟ್ಟಿದೀವಿ. ನಾವು ಕೂಡ ಎಲ್ಲ ಪ್ರಾದೇಶಿಕ ರಾಜ್ಯಗಳ ಸಭೆಯನ್ನ ಸದ್ಯದಲ್ಲೇ ಕರೆದು ಇಡೀ ರಾಷ್ಟ್ರ ವ್ಯಾಪ್ತಿ ಹೋರಾಟವನ್ನ ನಾರಾಯಣಗೌಡರ ನಾಯಕತ್ವದಲ್ಲಿ ಮಾಡ್ತಾ ಇದೀವಿ. ಹಾಗಾಗಿ ಈ ತಿರ್ಕನ ಕನಸನ್ನು ಅಮಿತ್ ಶಾ ಬಿಡ್ಬೇಕು. ಅಲ್ಲಿ ಸಾರ್ವಜನಿಕವಾಗಿ ಮಾತಾಡುವಾಗ ಪ್ರಾದೇಶಿಕ ಭಾಷೆಯನ್ನು ಬೆಂಬಲಿಸಿ ಮಾತಾಡೋದು, ಈ ರೀತಿ ಕಳ್ಳ ಮಾರ್ಗದಲ್ಲಿ ಹಿಂದಿಯನ್ನ ಏರ್ಲಿ ಕೊಡೋದು, ಇದು ನಾವು ಒಪ್ಪೋದಿಲ್ಲ. ಒಕ್ಕೂಟ ರಾಷ್ಟ್ರ, ಪ್ರಾದೇಶಿಕ ರಾಷ್ಟ್ರವೇ ಭಾರತ ಹೊರತು ನಿಮ್ಮ ಹಿಂದಿಯ ಭಾಷೆಯ ರಾಷ್ಟ್ರವಲ್ಲ. ಆ ತಿರ್ಕನ ಕನಸನ್ನ ಬಿಡಿ.